ಇವತ್ತಿನ ವಿಡಿಯೋದಲ್ಲಿ ಲೂಪಿನ್ ಫಸ್ಟ್ ಸೀಸನ್ನ ಮಿಕ್ಕ 3 ಎಪಿಸೋಡ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವಿನ್ನ ಮೊದಲೆರಡು ಎಪಿಸೋಡ್ಗಳನ್ನು ನೋಡಿಲ್ಲ ಅಂದ್ರೆ ಮೊದಲಿಗೆ ಅದನ್ನ ನೋಡಿ ನಂತರ ಈ ವಿಡಿಯೋಗೆ ಬನ್ನಿ. ಇಲ್ಲಾಂದ್ರೆ ಸ್ಟೋರಿ ಅರ್ಥ ಆಗೋದಿಲ್ಲ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿಂಡ್ ಕಮೆಂಟ್ ಅಲ್ಲಿದೆ. 3ನೇ ಎಪಿಸೋಡ್ನ ಮೊದಲ ಸೀನ್ನಲ್ಲಿ ಪೊಲೀಸ್ ಆಫೀಸರ್ ಡಿಮೌಂಟ್ ಅನ್ನ ತೋರಿಸ್ತಾರೆ. ಇವನೀಗ ಕಮಿಷನರ್ ಆಗಿರ್ತಾನೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇವನನ್ನ ಕಂಡ್ರೆ ನಡುಗ್ತಾ ಇರುತ್ತೆ. ಆದ್ರೆ ಇವನ್ ಮಾತ್ರ ಇವನ ಹೆಂಡತಿಗೆ ನಡುಗ್ತಾ ಇರ್ತಾನೆ. ಡಿಮೌಂಟ್ ಅವನ ಹೆಂಡತಿಯ ದೃಷ್ಟಿಯಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಹಸನ್ ಕಮಿಷನರ್ನ ಮನೆಯಲ್ಲಿ ಸ್ಪೈ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿರ್ತಾನೆ. ಇದರ ಬಗ್ಗೆ ಕಮಿಷನರ್ಗೆ ಗೊತ್ತೇ ಇರೋದಿಲ್ಲ. ಕಮಿಷನರ್ ಮನೆ ಒಳಗೇನೆ ಸ್ಪೈ ಕ್ಯಾಮೆರಾಗಳನ್ನ ಇಡ್ತಾನೆ ಅಂದ್ರೆ ನಮ್ಮ ಹಸನ್ ಎಷ್ಟು ಡೇಂಜರಸ್ ಇರ್ಬೇಕಲ್ವಾ. ಮಾರನೇ ದಿನ ಡಿಮೌಂಟ್ ತನ್ನ ಆಫೀಸ್ ನಲ್ಲಿರುವಾಗ ಹಸನ್ ತನ್ನ ವೇಷವನ್ನ ಬದಲಿಸ್ಕೊಂಡು ಡಿಮೌಂಟ್ ನ ಬಳಿ ಬರ್ತಾನೆ. ಹಸನ್ ಡಿಮೌಂಟ್ಗೆ ನಾನು IT ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀನಿ, ನಿಮ್ಮ ಸಿಸ್ಟಮ್ ಅನ್ನ ಅಪ್ಡೇಟ್ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಲೇಡಿ ಬಂದು ಯಾವಾಗ್ಲೂ ಮೈಕಲ್ ತಾನೇ ಬರ್ತಾ ಇದ್ದು ಅಂತ ಹೇಳ್ತಾಳೆ. ಅದಕ್ಕೆ ಹಸನ್ ಮೈಕಲ್ ಇವತ್ತು ಲೀವ್ ಅಲ್ಲಿದ್ದಾನೆ, ಅದಕ್ಕೆ ನಾನ್ ಬಂದಿದ್ದೀನಿ ಅಂತ ಹೇಳಿ ಡಿಮೌಂಟ್ ಅನ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾನೆ. ಹಸನ್ ಕಮಿಷನರ್ನ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾನೆ. ಅವನ ಫೋನ್ ನಿಂದ ಸಿಮ್ ಕಾರ್ಡ್ ಅನ್ನು ತೆಗೆದು ಅದನ್ನ ಮುರಿದು ಹಾಕ್ತಾನೆ. ನಂತರ ಕಮಿಷನರ್ನ ಒಂದು ದೊಡ್ಡ ಬಾಕ್ಸ್ ನ ಒಳಗಡೆ ಹಾಕಿ ಲಾಕ್ ಮಾಡಿ ಆ ಬಾಕ್ಸ್ ಅನ್ನ ಒಂದು ವ್ಯಾನ್ ನ ಒಳಗಡೆ ಇಟ್ಕೊಂಡು ರಹಸ್ಯ ಜಾಗಕ್ಕೆ ಕರ್ಕೊಂಡು ಬಂದು ಕಮಿಷನರ್ ಅನ್ನ ಕಟ್ಟಿ ಹಾಕ್ತಾನೆ. ಹಸನ್ ತನ್ನ ವಾಯ್ಸ್ ಅನ್ನ ಚೇಂಜ್ ಮಾಡ್ಕೊಂಡು ಕಮಿಷನರ್ನ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಕಮಿಷನರ್ಗೆ ಬಾಬಾಕರ್ನ ಫೋಟೋಗಳನ್ನ ತೋರಿಸಿ ಇದು 25 ವರ್ಷಗಳ ಹಿಂದಿನ ಸ್ಟೋರಿ, ನೆನಪಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಏನು ಅರ್ಜೆಂಟ್ ಇಲ್ಲ, ಆರಾಮಾಗಿ ಟೈಮ್ ತಗೊಂಡು ಯೋಚನೆ ಮಾಡು ಅಂತ ಹೇಳ್ತಾನೆ. ಈಗ ನಮಗೆ 25 ವರ್ಷಗಳ ಹಿಂದಿನ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಡಿಮೌಂಟ್ ಬಾಬಾಕರ್ ಅನ್ನ ಹಾರದ ಕಳ್ಳತನದಲ್ಲಿ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪ್ಯಾಲಿಗ್ರಿನಿಯನ್ನ ಭೇಟಿಯಾಗಿ ನನಗೇನೋ ಬಾಬಾಕರ್ ನಿರಪರಾಧಿ ಅನಿಸ್ತಾನೆ. ಹಾಗೆ ಇದುವರೆಗೂ ಅವನ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ರೆಕಾರ್ಡ್ಗಳು ಕೂಡ ಇಲ್ಲ, ಅವನೊಬ್ಬ ಸರಳ ಹಾಗೂ ಅಮಾಯಕ ವ್ಯಕ್ತಿ. ಜೊತೆಗೆ ನನಗೆ ನಿಮ್ಮ ಬಗ್ಗೆನೂ ಒಂದು ವಿಷಯ ಗೊತ್ತಾಗಿದೆ. ಅದೇನಂದ್ರೆ ಹಾರ ಕಳ್ಳತನ ಆಗೋಕ್ಕೂ ಸ್ವಲ್ಪ ದಿನ ಮೊದಲು ನೀವು ಆ ಹಾರದ ಇನ್ಶೂರೆನ್ಸ್ ನ ಬೆಲೆಯನ್ನ ಹೆಚ್ಚಿಗೆ ಮಾಡಿಸಿದ್ರಿ ಅನ್ನೋದು. ಅದಕ್ಕೆ ಪ್ಯಾಲಿಗ್ರಿನಿ ನನ್ನ ಒಬ್ಬ ಫ್ರೆಂಡು ಈ ರೀತಿ ಮಾಡೋದಕ್ಕೆ ಸಲಹೆ ನೀಡಿದ್ದ ಅಂತೇಳಿ ಮೆತ್ತಗೆ ಜಾರ್ಕೊಳ್ತಾನೆ. ಮತ್ತೆ ಸ್ಟೋರಿ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಹಸನ್ ಕಮಿಷನರ್ ಡಿಮೌಂಟ್ಗೆ ಬಾಬಾಕರ್ನ ಸ್ಟೇಟ್ಮೆಂಟ್ ಹಾಗೂ ಅಟಾಪ್ಸಿ ರಿಪೋರ್ಟ್ ಗಳನ್ನ ತೋರಿಸ್ತಾನೆ. ಡಿಮೌಂಟ್ ನ ಹೆಸರು ಎಲ್ಲಾ ಕಡೆ ಇರುತ್ತೆ. ಹಸನ್ ಡಿಮೌಂಟ್ಗೆ ನೀನ್ ಯಾಕೆ ಬಾಬಾಕರ್ನ ಸಿಗಾಕ್ಸ್ದೆ, ನೀನು ಬಾಬಾಕರ್ಗೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ಅಂತ ಫೇಕ್ ಪ್ರಾಮಿಸ್ ಅನ್ನ ಮಾಡಿದ್ದೆ, ಹಾಗೆ ಫೇಕ್ ಕನ್ಫೆಷನ್ ಅನ್ನ ಕೂಡ ತಗೊಂಡಿದ್ದೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಕಮಿಷನರ್ ಕಿಡ್ನಾಪ್ ಆಗಿರೋ ವಿಷಯ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗುತ್ತೆ. ಎಲ್ಲರೂ ಕಮಿಷನರ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕಮಿಷನರ್ ಏನೂ ಬಾಯ್ ಬಿಡ್ತಾ ಇರೋದಿಲ್ಲ. ಹಸನ್ ಕಮಿಷನರ್ಗೆ ನನ್ನ ಹತ್ರ ನಿನ್ನ ಇಡೀ ಜಾತಕನೇ ಇದೆ, ನಿನ್ನ ಅಕೌಂಟ್ಗೆ ಎಷ್ಟು ಹಣ ಬಂತು, ಎಲ್ಲಿಂದ ಬಂತು, ಇದನ್ನ ಬಿಟ್ಟು ಇಲ್ಲಿವರೆಗೂ ಬೇರೆ ಯಾವ್ಯಾವ ಕರ್ಮಕಾಂಡಗಳನ್ನ ನೀನ್ ಮಾಡಿದ್ಯಾ, ಇದೆಲ್ಲದ್ರ ಬಗ್ಗೆ ನನ್ನ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಈಗ ನೀನೇನಾದ್ರೂ ಬಾಯ್ ಬಿಡ್ಲಿಲ್ಲ ಅಂದ್ರೆ ಈ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನಿನ್ನ ಹೆಂಡತಿಗೆ ಕೊಡ್ತೀನಿ ಅಂತ ಹೇಳಿ ಅವನ ಹೆಂಡತಿಗೆ ಕಾಲ್ ಮಾಡ್ತಾನೆ. ಕಮಿಷನರ್ಗೆ ಅವನ ಹೆಂಡತಿಯ ವಾಯ್ಸ್ ಅನ್ನ ಕೇಳ್ತಿದ್ದ ಹಾಗೆ ಅವನ ಪ್ಯಾಂಟು ಲೈಟ್ ಆಗಿ ತೇವ ಆಗೋಕೆ ಶುರುವಾಗುತ್ತೆ. ತಕ್ಷಣ ನಾನು ಪ್ಯಾಲಿಗ್ರಿನಿಯ ಬಳಿ ಹಣವನ್ನ ತಗೊಂಡಿದ್ದೆ ಅಂತ ಒಪ್ಕೊಳ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ನ CCTV ಫುಟೇಜ್ ನಲ್ಲಿ ಕಮಿಷನರ್ ಅನ್ನ ಕಿಡ್ನಾಪ್ ಮಾಡಿದ್ದ ಆ ವ್ಯಾನ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಹಾಗೆ ಅವ್ರಿಗೆ ಆರೆಂಜ್ ಕಲರ್ ಕ್ಯಾಪ್ ಅನ್ನ ಹಾಕೊಂಡಿದ್ದ ಹಸನ್ ನ ಫೇಸ್ ಇರೋ ಫುಟೇಜ್ ಕೂಡ ಸಿಗುತ್ತೆ. ಆದ್ರೆ ಅವನ ಫೇಸ್ ಕ್ಲಿಯರ್ ಆಗಿ ಕಾಣಿಸ್ತಿರೋದಿಲ್ಲ. ಕಮಿಷನರ್ನ ಸಿಮ್ ಕಾರ್ಡ್ ಕೂಡ ಕಿಡ್ನಾಪ್ ಆದ 3 ನಿಮಿಷಗಳಲ್ಲಿ ಆಫ್ ಆಗಿರುತ್ತೆ. ಆಗ ಯೂಸಫ್ ಇದ್ದೋನು ಕಮಿಷನರ್ನ ಬಳಿ ಇರೋ ಫೋನ್ ನಲ್ಲಿ ಒಂದು ಸ್ಪೆಷಲ್ ಚಿಪ್ ಇನ್ಸ್ಟಾಲ್ ಆಗಿದೆ. ಅದರಿಂದ ಕಮಿಷನರ್ನ ಫೋನ್ ನಲ್ಲಿ ಸಿಮ್ ಹಾಗೂ ಬ್ಯಾಟರಿ ಇಲ್ಲ ಅಂದ್ರೂ ಕೂಡ ಅವರ ಲೊಕೇಶನ್ ಅನ್ನ ಟ್ರೇಸ್ ಮಾಡಬಹುದು ಅಂತ ಹೇಳ್ತಾನೆ. ಸೋಫಿಯಾ ಆದಷ್ಟು ಬೇಗ ಲೊಕೇಶನ್ ಅನ್ನ ಟ್ರೇಸ್ ಮಾಡು ಅಂತ ಯೂಸಫ್ಗೆ ಹೇಳ್ತಾಳೆ. ಈ ಕಡೆ ಹಸನ್ ಕಮಿಷನರ್ಗೆ ಅವನದ್ದೇ ಒಂದು ವಿಡಿಯೋ ಫುಟೇಜ್ ಅನ್ನ ತೋರಿಸ್ತಾನೆ. ಆದ್ರೆ ಆ ಫುಟೇಜ್ ನಲ್ಲಿ ಅವನ ವಾಯ್ಸ್ ಇಂದ ಬೇರೆ ಮಾತುಗಳನ್ನ ಹೇಳಿಸಿರ್ತಾನೆ. ನಂತರ ಹಸನ್ ಕಮಿಷನರ್ಗೆ ನಾನು AI ನ ಹೆಲ್ಪ್ ತಗೊಂಡು ನಿನ್ನ ಬಾಯಿಂದ ಏನ್ ಬೇಕಾದ್ರೂ ಹೇಳಿಸ್ತೀನಿ, ಹಾಗೆ ಪಾಕಿಸ್ತಾನದ ISI ನ ಜೊತೆ ನಿನ್ನ ಕನೆಕ್ಷನ್ ಇದೆ ಅನ್ನೋದನ್ನ ಕೂಡ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳ್ತಿದ್ದಾಗೆ ಕಮಿಷನರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹಸನ್ ಕೂಡ ಕೋಪದಲ್ಲಿ ನನ್ನ ತಂದೆಯನ್ನ ನೀನ್ ಬೇಕಂತಾನೆ ಸಿಗಾಕ್ಸಿದೆ ಅಂತ ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಜೋರಾಗಿ ಕೂಗ್ಬಿಡ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡ ತಕ್ಷಣ ಕಮಿಷನರು ಓ ನೀನು ಬಾಬಾಕರ್ನ ಮಗ ಹಸನ್ ಅಂತ ಹೇಳ್ತಾನೆ. ಹಸನ್ಗೆ ಗಡಿಬಿಡಿಯಲ್ಲಿ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ತುಂಬಾ ಫೀಲ್ ಆಗುತ್ತೆ. ಇನ್ನೊಂದ್ ಕಡೆ ಪೊಲೀಸ್ ಟೀಮ್ಗೆ ಕಮಿಷನರ್ ಪ್ಯಾಂಟೀನ್ ಅನ್ನೋ ಲೊಕೇಶನ್ ನಲ್ಲಿರೋದು ಗೊತ್ತಾಗುತ್ತೆ. ಎಲ್ಲರೂ ಕಮಿಷನರ್ ಅನ್ನ ರೆಸ್ಕ್ಯೂ ಮಾಡೋದಕ್ಕೆ ಹೊರಡ್ತಾರೆ. ಕಮಿಷನರ್ ಹಸನ್ಗೆ ನಾನು 25 ವರ್ಷಗಳ ಕೆಳಗೆ ಸುಮಾರು ತಪ್ಪುಗಳನ್ನ ಮಾಡಿದೀನಿ, ಆದ್ರೆ ನಾನೀಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದೀನಿ, ನಾನ್ ನಿನ್ ಬಗ್ಗೆ ಯಾರ ಹತ್ರನೂ ಏನು ಹೇಳಲ್ಲ, ನನ್ನನ್ನು ಪ್ಲೀಸ್ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅದಕ್ಕೆ ಹಸನ್ ನನ್ನ ಪ್ರಕಾರ ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ಬದಲಾಗೋದೇ ಇಲ್ಲ, ಆದ್ರೂ ಕೂಡ ನಾನು ನಿನ್ನ ಮಾತಿನ ಮೇಲೆ ನಂಬಿಕೆ ಇಡ್ತೀನಿ, ನೀನ್ ಇಲ್ಲಿಂದ ಹೊರಡಬಹುದು ಅಂತ ಹೇಳ್ತಾನೆ. ಅಷ್ಟರಲ್ಲೇ ಪೊಲೀಸ್ ಟೀಮ್ ಕೂಡ ಪ್ಯಾಂಟೀನ್ ತಲುಪತ್ತೆ. ಮೊದಲಿಗೆ ಅವರು ಡ್ರೈವರ್ ಅನ್ನ ಅರೆಸ್ಟ್ ಮಾಡ್ತಾರೆ. ವ್ಯಾನ್ ನ ಚೆಕ್ ಮಾಡಿದಾಗ ಅವರಿಗೆ ಬಾಕ್ಸ್ ಕೂಡ ಸಿಗುತ್ತೆ. ಆದ್ರೆ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಅದರೊಳಗೆ ಕಮಿಷನರ್ ಇರೋದಿಲ್ಲ. ಹಸನ್ ಪೊಲೀಸರಿಗಿಂತ ಕಿಲಾಡಿ ಇರ್ತಾನೆ. ಬೇಕಂತಾನೆ ಕಮಿಷನರ್ನ ಫೋನ್ ಅನ್ನ ಆ ಬಾಕ್ಸ್ ನ ಒಳಗಡೆನೆ ಇಟ್ಟಿರ್ತಾನೆ. ಪೊಲೀಸರು ಆ ಡ್ರೈವರ್ ಅನ್ನ ವಿಚಾರಿಸಿದಾಗ ಅವನು ಹೇಳೋದೇನಂದ್ರೆ, ಸರ್ ನನ್ಗೇನು ಗೊತ್ತಿಲ್ಲ,
ಅವನು ಆನ್ಲೈನಲ್ಲಿ ಬುಕ್ ಮಾಡಿದ್ದ. ಸಿಟಿ ಹಾಲ್ನಿಂದ ಪ್ಯಾಂಟೀನ್ಗೆ ಸ್ವಲ್ಪ ಸಾಮಾನುಗಳನ್ನ ತಗೊಂಡೋಗ್ಬೇಕು ಅಂತ ಹೇಳ್ದ. ಆಮೇಲೆ ಅವನು ನನ್ನ ಜೊತೆ ವ್ಯಾನ್ನಲ್ಲೂ ಕೂತ್ಕೊಂಡ. ಸಿಟಿ ಹಾಲ್ನಲ್ಲೇ ಒಂದು ರೌಂಡ್ ಹಾಕ್ಸಿ ಮತ್ತೆ ಅವನು ಅಲ್ಲೇ ಎಳ್ಕೊಂಡ ಅಂತ ಹೇಳ್ತಾನೆ. ಆಗ ಯೂಸೆಫ್ ಇದ್ರ ಅರ್ಥ ಕಮಿಷನರ್ ಸಿಟಿ ಹಾಲ್ನಲ್ಲೇ ಇದ್ದಾರೆ, ಇದು ಲೂಪಿನ್ನ ಟ್ರಿಕ್ಕು ಅಂತ ಹೇಳ್ತಾನೆ. ಈ ಕಡೆ ಹಸನ್ ಸಿಟಿ ಹಾಲ್ನಿಂದ ಆಚೆ ಬರ್ತಾನೆ. ಎಲ್ಲಾ ಪೊಲೀಸರು ಮತ್ತೆ ಸಿಟಿ ಹಾಲ್ನ ಕಡೆ ಬರ್ತಾರೆ. ಆದ್ರೆ ಹಸನ್ ಪೊಲೀಸರ ಕಣ್ಮುಂದೆನೆ ತಪ್ಪಿಸ್ಕೊಳ್ತಾನೆ. ಪೊಲೀಸರು ಆ ಬಿಲ್ಡಿಂಗ್ ನೆಲ್ಲ ಸರ್ಚ್ ಮಾಡಿ ಫೈನಲಿ ಕಮಿಷನರ್ ಅನ್ನ ರೆಸ್ಕ್ಯೂ ಮಾಡ್ತಾರೆ. ಸೋಫಿಯಾ ಕ್ಯಾಪ್ಟನ್ ರೋಮನ್ಗೆ ಕಿಡ್ನಾಪರ್ ಕಮಿಷನರ್ ಅನ್ನ 4 ಗಂಟೆಗಳ ಕಾಲ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದ. ಆದ್ರೆ ಕಮಿಷನರ್ನ ಜೊತೆ ಒಂದೇ ಒಂದು ಮಾತು ಕೂಡ ಆಡಿಲ್ವಂತೆ. ಇದೇ ಸಾಧ್ಯ? ಖಂಡಿತವಾಗ್ಲೂ ಬೇರೆ ಏನೋ ವಿಷಯ ಇದೆ ಅಂತ ಹೇಳ್ತಾಳೆ. ಯೂಸೆಫ್ ಇದ್ದೋನು ಕಮಿಷನರ್ನ ಕಿಡ್ನಾಪ್ ಮಾಡಿರೋದು ಹಾಗೂ ಹಾರವನ್ನ ಕಳ್ತನ ಮಾಡಿರೋದು ಒಬ್ಬನೇ ವ್ಯಕ್ತಿ ಅಂತ ನಂಗನ್ಸುತ್ತೆ. 25 ವರ್ಷಗಳ ಹಿಂದೆ ಕೂಡ ಈ ಹಾರ ಕಳ್ತನ ಆಗಿತ್ತು. ಆ ಸಮಯದಲ್ಲಿ ಈ ಕೇಸ್ನ ಇನ್ಚಾರ್ಜು ಡಿಮೌಂಟೇ ಆಗಿದ್ರು. ಖಂಡಿತವಾಗ್ಲೂ ಈ ಎಲ್ಲಾ ಘಟನೆಗಳ ನಡುವೆ ಏನೋ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ತಾನೆ. ಈ ಕಡೆ ಕಮಿಷನರ್ ಮನೆಗೆ ಬಂದವನೇ ಮೊದಲಿಗೆ ಮನೆಯಲ್ಲಿ ಫಿಕ್ಸ್ ಮಾಡಿದ್ದ ಎಲ್ಲಾ ಸ್ಪೈ ಕ್ಯಾಮ್ರಾಗಳನ್ನ ಕಿತ್ತು ಬಿಸಾಕ್ತಾನೆ. ಮತ್ತೆ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಪ್ಯಾಲಿಗ್ರಿನಿ ಬಾಬಾಕರ್ನ ಸಿಗಾಕ್ಸೋದಕ್ಕೆ ಡಿಮೌಂಟ್ನ ಮೇಲೆ ತುಂಬಾ ಪ್ರೆಷರ್ ಅನ್ನ ಹಾಕಿರ್ತಾನೆ. ಪ್ಯಾಲಿಗ್ರಿನಿ ಡಿಮೌಂಟ್ಗೆ ಬಾಬಾಕರ್ನ ಬಳಿ ಒಂದು ಕನ್ಫೆಷನ್ ಅನ್ನ ತಗೋ, ಅದರ ಬದಲಿಗೆ ಕಡಿಮೆ ಶಿಕ್ಷೆ ಆಗೋ ರೀತಿ ನೋಡ್ಕೊಳ್ತೀನಿ ಅಂತ ಫೇಕ್ ಪ್ರಾಮಿಸ್ ಅನ್ನ ಮಾಡು. ಅವನಿಗೆ ನನ್ನ ಹೆಂಡತಿಯ ಮಾತುಗಳ ಮೇಲೆ ಭರವಸೆ ಜಾಸ್ತಿ. ಅವಳು ಹೇಳಿಲ್ಲ ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಕನ್ಫೆಷನ್ ಲೆಟರ್ ಮೇಲೆ ಸೈನ್ ಮಾಡೋದೇ ಇಲ್ಲ. ಆದ್ರೆ ಇನ್ನೊಂದು ವಿಷಯ, ಈ ಫೇಕ್ ಪ್ರಾಮಿಸ್ನ ವಿಷಯ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ನಂತರ ಮಿಸ್ಸಸ್ ಪ್ಯಾಲಿಗ್ರಿನಿಯ ಮಾತುಗಳಿಗೆ ಒಪ್ಕೊಂಡು ಬಾಬಾಕರ್ ಕನ್ಫೆಷನ್ ಲೆಟರ್ಗೆ ಸೈನ್ ಅನ್ನ ಮಾಡಿರ್ತಾರೆ. ಆದ್ರೆ ಬಾಬಾಕರ್ಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ನಂತರ ಅವರ ಜೊತೆ ಮೋಸ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದ ಹಾಗೆ ಜೈಲಿನಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ. ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಇದೆಲ್ಲದನ್ನ ನೆನ್ಪು ಮಾಡ್ಕೊಂಡು ಕಮಿಷನರ್ ಡಿಮೌಂಟ್ಗೆ ತುಂಬಾ ದುಃಖವಾಗುತ್ತೆ. ಅದೇ ಬೇಜಾರಲ್ಲಿ 2 ಪೆಗ್ ಹಾಕೊಂಡು ಪ್ಯಾಲಿಗ್ರಿನಿಗೆ ಕಾಲ್ ಮಾಡಿ ನಾನ್ ನಿಮ್ ಜೊತೆ ಬಾಬಾಕರ್ನ ಬಗ್ಗೆ ಸ್ವಲ್ಪ ಮಾತನಾಡಬೇಕಿದೆ, ಒಂದು ಹೊಸ ಅಪಾಯ ಹುಟ್ಕೊಂಡಿದೆ ಅಂತ ಹೇಳ್ತಾನೆ. ಕಮಿಷನರ್ನ ಹೆಂಡತಿ ಮನೆಗೆ ಬರ್ತಾಳೆ. ಅದೇ ಸಮಯಕ್ಕೆ ಅಲ್ಲೇ ಇದ್ದ ಒಂದು ಸ್ಪೀಕರ್ ನಲ್ಲಿ ಕಮಿಷನರ್ ಹಾಗೂ ಪ್ಯಾಲಿಗ್ರಿನಿ ಮಾತಾಡಿದ್ದ ಮಾತುಗಳು ಕೇಳಿಸೋಕೆ ಶುರುವಾಗುತ್ತೆ. ಅದನ್ನ ಕೇಳ್ತಿದ್ದ ಹಾಗೆ ಕಮಿಷನರ್ಗೆ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಆ ಸ್ಪೀಕರ್ ಅನ್ನ ಒಡೆದು ಹಾಕ್ತಾನೆ. ನಮ್ಮ ಸ್ಯಾನು ನೆಕ್ಸ್ಟ್ ಲೆವೆಲ್ ಗೊತ್ತಲ್ಲ. 3ನೇ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. 4ನೇ ಎಪಿಸೋಡ್ನ ಮೊದಲನೇ ಸೀನ್ ನಲ್ಲಿ ಅಸಾನ್ ಒಂದು ಡ್ರೋನ್ ಅನ್ನ ಪ್ಯಾಲಿಗ್ರಿನಿಯ ಮನೆ ಒಳಗಡೆ ಕಳಿಸೋದನ್ನ ನೋಡ್ತೀವಿ. ಪ್ರತಿ ರೂಮ್ ಅನ್ನು ಚೆಕ್ ಮಾಡ್ತಾನೆ, ಆದ್ರೆ ಅವನಿಗೆ ಪ್ಯಾಲಿಗ್ರಿನಿ ಎಲ್ಲೂ ಕಾಣೋದಿಲ್ಲ. ನಂತರ ಪ್ಯಾಲಿಗ್ರಿನಿಯ ಮನೆಯಲ್ಲಿದ್ದ ಆಫೀಸ್ಗೆ ಡ್ರೋನ್ ನ ಕಳಿಸ್ತಾನೆ. ಟೇಬಲ್ ನ ಮೇಲೆ ಇದ್ದ ಪೇಪರ್ಗಳ ಫೋಟೋಗಳನ್ನ ತಗೊಳ್ತಾನೆ. ಆದರೆ ಲೇಸರ್ ಲೈಟು ಡ್ರೋನ್ ಅನ್ನ ಡಿಟೆಕ್ಟ್ ಮಾಡ್ಬಿಡುತ್ತೆ. ತಕ್ಷಣ ಇಡೀ ಮನೆಯಲ್ಲಿ ಅಲಾರಾಮ್ಗಳು ಆನ್ ಆಗ್ತವೆ. ಪ್ಯಾಲಿಗ್ರಿನಿಯ ಬಳಿ 2 ಗಾರ್ಡ್ಗಳು ಹೋಗಿ ಬಹುಶಃ ಮನೆ ಒಳಗಡೆ ಯಾರೋ ಎಂಟರ್ ಆಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ತಕ್ಷಣ ನಾವು ಆಫೀಸ್ ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಮಿಕ್ಕ ಸೆಕ್ಯೂರಿಟಿ ಗಾರ್ಡ್ಗಳು ಡ್ರೋನ್ ನ ಹಿಡಿಯೋದಕ್ಕೆ ಅದರಿಂದ ಓಡ್ತಾರೆ. ಕೊನೆಗೆ ಅದನ್ನ ತಗೊಂಡ್ ಬಂದು ಪ್ಯಾಲಿಗ್ರಿನಿಗೆ ಕೊಡ್ತಾರೆ. ಆ ಡ್ರೋನ್ ನ ಮೇಲೆ ಒಂದು ಸ್ಲಿಪ್ ಅನ್ನ ಅಂಟಿಸಿರುತ್ತೆ. ಆ ಸ್ಲಿಪ್ ನ ಮೇಲೆ ಐ ವಿಲ್ ಗೆಟ್ ಯು ಅಂತ ಬರ್ದಿರುತ್ತೆ. ಸೆಕ್ಯೂರಿಟಿ ಗಾರ್ಡ್ಗಳು ಇಡೀ ಮನೆಯನ್ನೆಲ್ಲ ಹುಡುಕ್ತಾರೆ, ಆದ್ರೆ ಅವ್ರಿಗೆ ಆ ಡ್ರೋನ್ ಅನ್ನ ಆಪರೇಟ್ ಮಾಡ್ತಿರೋದು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಹಸನ್ ಮನೆಯ ಮೇಲ್ಗಡೆ ಕೂತಿರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಕಮಿಷನರ್ ಹೋಟೆಲ್ ನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾನೆ. ಆಗ ಹಸನ್ ಕೂಡ ಅಲ್ಲಿಗೆ ಬರ್ತಾನೆ. ಕಮಿಷನರ್ ಕಳೆದ ರಾತ್ರಿ ಸ್ಪೀಕರ್ ಅನ್ನ ಒಡೆದು ಹಾಕಿದ್ರಿಂದ ಹಸನ್ ಅವನಿಗೆ ಅಂತ ಒಂದು ಹೊಸ ಸ್ಪೀಕರ್ ಅನ್ನ ತಗೊಂಡ್ ಬಂದಿರ್ತಾನೆ. ನೀನ್ ಪ್ಯಾಲಿಗ್ರಿನಿಗೆ ಏನ್ ಹೇಳ್ಬೇಕಂತ ಇದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಕಮಿಷನರ್ ಇದ್ದೋನು, ನಾನ್ ನಿನಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್, ನೀನ್ ನನ್ನನ್ನ ಸ್ಪೈ ಮಾಡೋದನ್ನ ನಿಲ್ಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹಸನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಫೇಬಿಯನ್ ಬಾರೆಟ್ ಅನ್ನೋ ಒಬ್ಬ ಲೇಡಿ ಇದ್ದಾಳೆ. ಆಕೆ ಒಬ್ಳು ಜರ್ನಲಿಸ್ಟ್. ಆಕೆ ಹಲವು ವರ್ಷಗಳ ಹಿಂದೆ ಪ್ಯಾಲಿಗ್ರಿನಿಯನ್ನ ಎಕ್ಸ್ಪೋಸ್ ಮಾಡಿದ್ಲು. ನೀನ್ ಅವಳನ್ನ ಭೇಟಿ ಮಾಡಿದ್ರೆ ಪ್ಯಾಲಿಗ್ರಿನಿಯ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾನೆ. ಹಸನ್ ಇಂಟರ್ನೆಟ್ ನಲ್ಲಿ ಫೇಬಿಯನ್ಲ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾನೆ. ಹಾಗೆ ಫೇಬಿಯನ್ ಬರೆದಿದ್ದ ಒಂದು ಬುಕ್ ಅನ್ನ ಖರೀದಿ ಮಾಡಿ ಅದನ್ನ ಓದ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸನ್ ಫೇಬಿಯನ್ನ ಭೇಟಿಯಾಗೋದಕ್ಕೆ ಹೋಗ್ತಾನೆ. ಮೊದಲಿಗೆ ಆಕೆಗೆ ಹಸನ್ನ ಅವಳ ಮನೆಯಲ್ಲಿ ನೋಡಿ ತುಂಬಾ ಗಾಬರಿ ಆಗುತ್ತೆ. ನಂತರ ಅವನಿಗೆ ಕಳ್ಳತನ ಮಾಡೋ ವಿಚಾರ ಇಟ್ಕೊಂಡು ಏನಾದ್ರೂ ನಿನ್ ಮನೆಗೆ ಬಂದಿದ್ರೆ ಮೊದಲು ಇಲ್ಲಿಂದ ಆಚೆ ಹೋಗು, ಯಾಕಂದ್ರೆ ನನ್ನ ಮನೆಯಲ್ಲಿ ನಿನಗೆ ಬೆಲೆ ಬಾಳೋ ವಸ್ತುಗಳು ಏನು ಸಿಗಲ್ಲ ಅಂತ ಹೇಳ್ತಾಳೆ. ಆಗ ಹಸನ್, ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಿಮ್ಮ ಆಟೋಗ್ರಾಫ್ ಅನ್ನ ತಗೊಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಫೇಬಿಯನ್ ಇದ್ದೋಳು, ನನ್ನನ್ನ ದುಡ್ಡಿಂದ ಕಟ್ಟಾಕಿದ್ದಾರೆ, ನನ್ನ ಹಿಂದೆ ಲಾಯರ್ಗಳನ್ನ ಬಿಟ್ಟು ನನ್ನ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ದಾರೆ, ನನ್ನಂತವಳ ಆಟೋಗ್ರಾಫ್ ಅನ್ನ ತಗೊಂಡು ಏನ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಹಸನ್, ಅಂದ್ರೆ ಇದ್ರ ಅರ್ಥ ನಮ್ಮಿಬ್ಬರ ವೈರಿ ಒಬ್ಬನೇ ಅಂತ ಹೇಳ್ತಾನೆ. ತಕ್ಷಣ ಫೇಬಿಯನ್ ಹಸನ್ಗೆ ಮನೆಯಿಂದ ಆಚೆ ಹೋಗೋದಕ್ಕೆ ಹೇಳ್ತಾಳೆ. ಹಸನ್ ಇದ್ದೋನು, ಪ್ಯಾಲಿಗ್ರಿನಿ ನನ್ನ ತಂದೆಯ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಜೈಲಿಗೆ ಹೋಗುವಾಗ ಮಾಡ್ದ, ಅದರಿಂದ ನನ್ನ ತಂದೆ ಜೈಲಿನಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅಂತ ಹೇಳ್ತಾನೆ. ಅದನ್ನ ಕೇಳಿ ಫೇಬಿಯನ್ಗೆ ಬೇಜಾರಾಗುತ್ತೆ. ಆದ್ರೆ ನೀನ್ ಇದನ್ನೆಲ್ಲ ಮರ್ತ್ ಬಿಡೋದೇ ಒಳ್ಳೇದು, ಯಾಕಂದ್ರೆ ಅವನನ್ನ ಎದುರಾಕೊಳ್ಳೋದು ಕಷ್ಟ. ಈಗ್ಲೂ ಕೂಡ ಅವನ ಗೂಂಡಗಳು ನನ್ನನ್ನ ಗಮನಿಸ್ತಾನೆ ಇರ್ತಾರೆ ಅಂತ ಹೇಳ್ತಾಳೆ.
ಹಸಾನ್ ಏನೂ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೂವರು ಪೊಲೀಸ್ ಆಫೀಸರ್ಗಳು ಕಮಿಷನರ್ನ ಬಳಿ ಹೋಗ್ತಾರೆ. ಹಾರವನ್ನ ಕಳ್ತನ ಮಾಡಿರೋ ವ್ಯಕ್ತಿನೇ ನಿಮ್ಮನ್ನು ಕಿಡ್ನಾಪ್ ಮಾಡಿರೋದು. ಯಾಕಂದ್ರೆ 25 ವರ್ಷಗಳ ಹಿಂದೆ ಈ ಹಾರ ಕಳ್ತನ ಆದಾಗ್ಲೂ ಅದರ ಇನ್ವೆಸ್ಟಿಗೇಷನ್ ಅನ್ನ ನೀವೇ ಮಾಡಿದ್ರಿ ಅಂತ ಹೇಳ್ತಾರೆ. ಯೂಸಫ್ ಕಮಿಷನರ್ಗೆ ಆ ವ್ಯಕ್ತಿ ಲೂಪಿನ ರೀತಿನ ಕಳ್ತನ ಮಾಡ್ತಾನೆ. ಅವನು ತನ್ನನ್ನ ತಾನು ಲೂಪಿನ್ ಅಂತ ಅನ್ಕೊಂಡಿದ್ದಾನೆ. ನಾನು ಲೂಪಿನ ಎಲ್ಲಾ ಬುಕ್ಗಳನ್ನ ಓದಿದ್ದೀನಿ ಅಂತ ಹೇಳ್ತಾನೆ. ರೋಮನ್ ಕಮಿಷನರ್ಗೆ ನಮಗೆ CCTV ಫುಟೇಜ್ ಸಿಕ್ಕಿದೆ, ನಾವ್ ಯಾಕೆ ಅವನ ಸ್ಕೆಚ್ ಅನ್ನ ರೆಡಿ ಮಾಡಿಸಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಕಮಿಷನರ್ ಸರಿ ಹಾಗಿದ್ರೆ ಅವನ ಸ್ಕೆಚ್ ಅನ್ನ ರೆಡಿ ಮಾಡಿಸಿ ಅಂತ ಹೇಳ್ತಾನೆ. ಮಾರನೇ ದಿನ ಫೇಬಿಯಾನ್ ಹಸಾನ್ನ ಭೇಟಿಯಾಗೋದಕ್ಕೆ ಬರ್ತಾಳೆ. ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಹಸಾನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹಸಾನ್ ಫೇಬಿಯಾನ್ಗೆ ನಾನು ಪ್ಯಾಲಿಗ್ರಿನಿಯನ್ನ ಸರ್ವನಾಶ ಮಾಡ್ಬೇಕಂತ ಇದ್ದೀನಿ, ಅದಕ್ಕೆ ನನಗೆ ಸ್ಟ್ರಾಂಗ್ ಎವಿಡೆನ್ಸ್ ಗಳು ಬೇಕು. ಅವನು ಎಂತ ಕೆಟ್ಟ ಮನಸ್ಸಿನ ವ್ಯಕ್ತಿ ಅಂದ್ರೆ ಹಾರದ ಇನ್ಶೂರೆನ್ಸ್ ನ ದುಡ್ಡನ್ನ ಹೊಡೆಯೋದಕ್ಕೆ ನನ್ನ ತಂದೆಯನ್ನ ಜೈಲಿಗೆ ಕಳಿಸ್ದ ಅಂತ ಹೇಳ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ಹಸಾನ್ನ ಸ್ಕೆಚ್ ರೆಡಿ ಆಗ್ತಾ ಇರುತ್ತೆ. ಆದ್ರೆ ಸ್ಕೆಚ್ ಆರ್ಟಿಸ್ಟ್ ಹಸಾನ್ನ 4 ಡಿಫರೆಂಟ್ ಆಗಿರೋ ಆಪ್ಷನ್ ಗಳನ್ನ ಕೊಟ್ಟು ಪೊಲೀಸರ ಕನ್ಫ್ಯೂಷನ್ ಅನ್ನ ಇನ್ನೂ ಜಾಸ್ತಿ ಮಾಡ್ತಾನೆ. ಇನ್ನೊಂದ್ ಕಡೆ ಫೇಬಿಯಾನ್ ಹಸಾನ್ನ ಅವಳು ಮೊದಲು ವರ್ಕ್ ಮಾಡ್ತಾ ಇದ್ದ ಆಫೀಸ್ ನ ಬಳಿ ಕರ್ಕೊಂಡು ಬರ್ತಾಳೆ. 3ನೇ ಫ್ಲೋರ್ ನ ಕೊನೆಯ ರೂಮ್ ನಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ನ ಮೇಲೆ ATS ಸ್ಪೋರ್ಟ್ಸ್ ಅಂತ ಬರ್ದಿರುತ್ತೆ. ಆ ಬಾಕ್ಸ್ ನ ಒಳಗೆ ಗ್ರೀನ್ ಕಲರ್ ನ VHS ಟೇಪ್ ಇದೆ. ನೀನ್ ಹೇಗಾದ್ರೂ ಮಾಡಿ ಅದನ್ನ ತಗೊಂಡ್ ಬಾ, ಯಾಕಂದ್ರೆ ನನ್ನನ್ನ ಈ ಬಿಲ್ಡಿಂಗ್ ನ ಒಳಗೆ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಹಸಾನ್ ಆ ಬಿಲ್ಡಿಂಗ್ ನ ಒಳಗೆ ಒಬ್ಬ ಜರ್ನಲಿಸ್ಟ್ ನ ವೇಷದಲ್ಲಿ ಹೋಗ್ತಾನೆ. ಆ ಟೇಪ್ ಅನ್ನ ಅಲ್ಲಿಂದ ಎಸ್ಕೇಪ್ ಮಾಡ್ಕೊಂಡು ಆಚೆ ಬರ್ತಾನೆ. ನಂತರ ಮನೆಗೆ ಬಂದು ಆ ಟೇಪ್ ಅನ್ನ ಪ್ಲೇ ಮಾಡ್ತಾರೆ. ಫೇಬಿಯಾನ್ ಹಸಾನ್ಗೆ 1996ರಲ್ಲಿ ಫ್ರೆಂಚ್ ಎಂಬಸಿಯ ಮೇಲೆ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಆ ಅಟ್ಯಾಕ್ ಅನ್ನ ಮಾಡಿದವರ ಜೊತೆ ಒಂದು ವೆಪನ್ಗಳ ಡೀಲ್ ಆಗಿತ್ತು. ಆದರೆ ಮೀಡಿಯೇಟರ್ ಅವ್ರಿಗೆ ಮೋಸ ಮಾಡ್ದ. ಅದರಿಂದ ಆ ಟೆರರಿಸ್ಟ್ ಗಳಿಗೆ ಕೋಪ ಬಂದು ಫ್ರೆಂಚ್ ಎಂಬಸಿಯ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಮೀಡಿಯೇಟರ್ ಬೇರೆ ಯಾರು ಅಲ್ಲ, ಮಿಸ್ಟರ್ ಪ್ಯಾಲಿಗ್ರಿನಿ ಅಂತ ಹೇಳ್ತಾಳೆ. ಈಗ ಇವರ ಬಳಿ ಪ್ಯಾಲಿಗ್ರಿನಿಯ ವಿರುದ್ಧ ಒಂದು ವಿಡಿಯೋ ಎವಿಡೆನ್ಸ್ ಕೂಡ ಇದೆ. ಹಸಾನ್ ಫೇಬಿಯಾನ್ಗೆ ಈ ವಿಡಿಯೋ ನಿಮಗೆ ಹೇಗ್ ಸಿಕ್ತು ಅಂತ ಕೇಳ್ತಾನೆ. ಅದಕ್ಕೆ ಫೇಬಿಯಾನ್ ಇದ್ದೋಳು ಒಬ್ಬ ನಿಜವಾದ ಜರ್ನಲಿಸ್ಟ್ ಯಾವತ್ತೂ ತನ್ನ ಸೋರ್ಸ್ ಅನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾಳೆ. ಹಸಾನ್ ಆ ವಿಡಿಯೋದ ಒಂದು ಸ್ಕ್ರೀನ್ ಶಾಟ್ ಅನ್ನ ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗೋಕೆ ಶುರುವಾಗುತ್ತೆ. ಜೂಲಿಯಟ್ ಆ ಫೋಟೋನ ಅವಳ ತಂದೆಗೆ ತೋರಿಸಿ ಇದು ಯಾವಾಗಿನ ಫೋಟೋ ಅಂತ ಕೇಳ್ತಾಳೆ. ಆದರೆ ಪ್ಯಾಲಿಗ್ರಿನಿ ಅದಕ್ಕೆ ಸರಿಯಾಗಿ ಏನು ಉತ್ತರ ಕೊಡೋದಿಲ್ಲ. ಆ ಫೋಟೋ ಮೀಡಿಯಾದವ್ರಿಗೂ ಕೂಡ ಸಿಗುತ್ತೆ. ಮೀಡಿಯಾದವ್ರು ಸುಮ್ಮನೆ ಬಿಟ್ಬಿಡ್ತಾರಾ? ಪ್ಯಾಲಿಗ್ರಿನಿಯ ಬಳಿ ಬಂದು ಈ ಫೋಟೋದ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳ್ತಾರೆ. ಅದಕ್ಕೆ ಪ್ಯಾಲಿಗ್ರಿನಿ ಈ ಫೋಟೋನ ಸ್ಯಾಲ್ವಿಡಾರ್ 83 ಅನ್ನೋ ಫೇಕ್ ಅಕೌಂಟ್ ನಿಂದ ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡಿ ನನ್ನ ಹೆಸರಿಗೆ ಮಸಿ ಬಳಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸ್ಯಾಲ್ವಿಡಾರ್ ಅನ್ನೋ ಹೆಸರಿನ ವ್ಯಕ್ತಿನೇ ನಿಜವಾಗ್ಲೂ ಈ ಫೋಟೋವನ್ನ ಅಪ್ಲೋಡ್ ಮಾಡಿದ್ರೆ ಅವನು ನನ್ನ ಮುಂದೆ ಬಂದು ಮಾತಾಡ್ಲಿ ಅಂತ ಹೇಳ್ತಾನೆ. ಆ ಜರ್ನಲಿಸ್ಟ್ ಗಳ ಮಧ್ಯೆ ಫೇಬಿಯಾನ್ ಕೂಡ ಇರ್ತಾಳೆ. ಫೇಬಿಯಾನ್ ಪ್ಯಾಲಿಗ್ರಿನಿಗೆ ಹಾಗಿದ್ರೆ ಇದುವರೆಗೂ ನಿಮ್ಮಿಂದ ಅಮಾಯಕ ಜೀವಗಳು ಬಲಿ ಆಗೇ ಇಲ್ವಾ ಅಂತ ಪ್ರಶ್ನೆಯನ್ನ ಕೇಳ್ತಾಳೆ. ಫೇಬಿಯಾನ್ ಆ ಪ್ರಶ್ನೆಯನ್ನ ಕೇಳ್ತಿದ್ದಾಗೆ ಪ್ಯಾಲಿಗ್ರಿನಿ ಒಳಗಡೆ ಹೋಗ್ಬಿಡ್ತಾನೆ. ಪ್ಯಾಲಿಗ್ರಿನಿಗೆ ಶೇಪ್ ಔಟ್ ಆಗಿದ್ದನ್ನ ನೋಡಿ ಫೇಬಿಯಾನ್ಗೆ ತುಂಬಾ ಖುಷಿ ಆಗುತ್ತೆ. ಫೇಬಿಯಾನ್ ಅಲ್ಲಿಂದ ಅವಳ ಮನೆಗೆ ವಾಪಸ್ ಹೋಗ್ತಾ ಇರುವಾಗ ಪ್ಯಾಲಿಗ್ರಿನಿಯ ಒಬ್ಬ ವ್ಯಕ್ತಿ ಅವಳನ್ನ ಫಾಲೋ ಮಾಡ್ತಾನೆ. ಫೇಬಿಯಾನ್ಗೆ ಯಾರೋ ತನ್ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಡೌಟ್ ಆಗುತ್ತೆ. ಹೇಗೋ ಮಾಡಿ ಅವನ ಕಣ್ ತಪ್ಪಿಸ್ಕೊಂಡು ಆಕೆ ತನ್ನ ಮನೆಯನ್ನ ತಲುಪ್ತಾಳೆ. ಆಕೆಯ ಮನೆಯಲ್ಲಿ ಹಸಾನ್ ಆಲ್ರೆಡಿ ಬಂದು ಅವಳಿಗೆ ಕಾಯ್ತಾ ಇರ್ತಾನೆ. ಹಸಾನ್ ಫೇಬಿಯಾನ್ಗೆ ಒಂದು ಬೊಕ್ಕೆಯನ್ನ ಕೊಟ್ಟು ಇವತ್ತು ನಿಮ್ಮನ್ನ ಮತ್ತೆ ಮೊದಲಿನ ರೀತಿ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾನೆ. ಫೇಬಿಯಾನ್ ಹಸಾನ್ಗೆ ನಾವ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಹಸಾನ್ ಇದ್ದೋನು ದ ಅದರ್ ಆಡಿಷನ್ ಅನ್ನೋ ಚಾನೆಲ್ ನ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದೀನಿ. ಅವರ ಚಾನೆಲ್ ಅನ್ನ ಲಕ್ಷಾಂತರ ಜನಗಳು ನೋಡ್ತಾರೆ. ನಾಳೆ ಸ್ಯಾಲ್ವಿಡಾರ್ನ ವೇಷದಲ್ಲಿ ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಮೂವರು ಆಫೀಸರ್ಸ್ ಮತ್ತೆ ಕಮಿಷನರ್ನ ಬಳಿ ಬರ್ತಾರೆ. ಅವರು ರೆಡಿ ಮಾಡಿಸಿದ್ದ ಸ್ಕೆಚ್ ಗಳನ್ನ ತೋರಿಸ್ತಾರೆ. ಆದರೆ ಕಮಿಷನರ್ ಇದರಲ್ಲಿ ಒಂದೇ ಒಂದು ಸ್ಕೆಚ್ ಕೂಡ ಅವನ ರೀತಿ ಇಲ್ಲ ಅಂತ ಹೇಳಿ ಸುಳ್ಳನ್ನ ಹೇಳ್ತಾನೆ. ಕಮಿಷನರ್ ಆ ಟಾಪಿಕ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಅಂತ ಹಾರ ಕಳೆದು ಇಷ್ಟು ದಿನಗಳಾದ್ರೂ ಅದ್ರ ಬಗ್ಗೆ ಒಂದೇ ಒಂದು ಕ್ಲೂನ ಕೂಡ ನೀವು ಇನ್ನೂ ಕಲೆಕ್ಟ್ ಮಾಡಿಲ್ಲ. ನಾನ್ ನಿಮ್ ಮೂವರನ್ನು ಈ ಕೇಸ್ನಿಂದ ತೆಗೆದಾಕ್ತೀನಿ ಅಂತ ಹೇಳ್ತಾನೆ. ಆದರೆ ರೋಮೆನ್ನ ಮಾತಿಗೆ ಒಪ್ಪಿ ಕೇವಲ ರೋಮೆನ್ ಹಾಗೂ ಸೋಫಿಯಾಗೆ 1 ವಾರದ ಸಮಯವನ್ನ ಕೊಡ್ತಾನೆ. ಅಂದ್ರೆ ಯೂಸೆಫ್ನ ಮೇಲೆ ಕಮಿಷನರ್ಗೆ ಪರ್ಸನಲ್ ಗ್ರಡ್ಜ್ ಇರುತ್ತೆ. ಆಕ್ಚುಯಲ್ ಆಗಿ ಕಮಿಷನರ್ ಹಸಾನ್ನ ಎಲ್ಲಾ ಟ್ಯಾಲೆಂಟ್ ಗಳನ್ನ ನೋಡಿದ್ರಿಂದ ಅವನನ್ನ ಎದುರು ಹಾಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೆ ಅವನನ್ನ ಬೇಕಂತಾನೆ ಐಡೆಂಟಿಫೈ ಮಾಡದೆ ನ್ಯೂಟ್ರಲ್ ಆಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸಾನ್ ಸ್ಯಾಲ್ವಿಡಾರ್ ಆಗಿ ಆ ಟಿವಿ ಪ್ರೋಗ್ರಾಮ್ಗೆ ಹೋಗ್ತಾನೆ. ಒಂದು ಟೇಪ್ ಅನ್ನ ಕೊಟ್ಟು ಅದನ್ನ ಪ್ಲೇ ಮಾಡೋದಕ್ಕೆ ಹೇಳ್ತಾನೆ. ಆದರೆ ಆ ಚಾನೆಲ್ ಅವರು ತಮ್ಮನ್ನ ಪ್ಯಾಲಿಗ್ರಿನಿಗೆ ಆಲ್ರೆಡಿ ಮಾರ್ಕೊಂಡ್ ಬಿಟ್ಟಿರ್ತಾರೆ. ಹಾಗಾಗಿ ಆ ವಿಡಿಯೋನ ಕಂಪ್ಲೀಟ್ ಆಗಿ ಪ್ಲೇ ಮಾಡೋದಿಲ್ಲ. ಸ್ಯಾಲ್ವಿಡಾರ್ ಪ್ರೋಗ್ರಾಮ್ ನ ಹಾಸ್ಟ್ಗೆ ಡೈರೆಕ್ಟ್ ಆಗಿ ನೀವ್ ಎಷ್ಟಕ್ಕೆ ಸೇಲ್ ಆಗಿದ್ದೀರಾ ಅಂತ ಕೇಳ್ತಾನೆ. ತಕ್ಷಣ ಹಾಸ್ಟ್ ಪ್ರೋಗ್ರಾಮ್ ಅನ್ನ ನಿಲ್ಸೋದಕ್ಕೆ ಹೇಳ್ತಾನೆ. ಹಸಾನ್ ಅಲ್ಲಿಂದ ಆಚೆ ಹೋಗ್ತಾ ಇರುವಾಗ ಪ್ಯಾಲಿಗ್ರಿನಿಯ ಗೂಂಡಾಗಳು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಅವರಿಗೆ ಮುದುಕನ ರೀತಿ ಕಾಣೋ ವ್ಯಕ್ತಿಯ ಹಿಂದೆ ಹಸಾನ್ ಅನ್ನೋ ಒಬ್ಬ ಕಿಲಾಡಿ ಇದ್ದಾನೆ ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಹಸಾನ್ ಎಲ್ಲಾ ಗೂಂಡಾಗಳಿಗೂ ಸರಿಯಾಗಿ ವಾಂಚಿ ಅಲ್ಲಿಂದ ಆಚೆ ಬರ್ತಾನೆ. ಆ ನ್ಯೂಸ್ ಅನ್ನ ನೋಡಿದ ಜೂಲಿಯಟ್ಗೆ ಯಾರೋ ಬೇಕಂತಾನೆ ತನ್ನ ತಂದೆಯನ್ನ ಸಿಗಾಕ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತಕ್ಷಣ ತನ್ನ ತಂದೆಗೆ ಕಾಲ್ ಮಾಡಿ ಇದೆಲ್ಲ ಮಾಡ್ತಿರೋದು ಬಾಬಾಕರ್ನ ಮಗ ಹಸಾನ್, ಆ ಹಾರವನ್ನ ಕೂಡ ಅವನೇ ಕದ್ದಿರೋದು ಅಂತ ಹೇಳ್ತಾಳೆ. ಆ ಟಿವಿ ಪ್ರೋಗ್ರಾಮ್ ಅನ್ನ ನೋಡಿ ಫೇಬಿಯಾನ್ ಕೂಡ ಹಸಾನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ.
ಹಸಾನ್ ಅವಳನ್ನ ಮೊದಲು ಭೇಟಿಯಾಗುವಾಗ ತಂದಿದ್ದ ಬುಕ್ನಲ್ಲಿ ಏನೋ ಬರೆಯೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಯಾರೋ ಅವಳ ಮನೆಯ ಡೋರ್ ಅನ್ನ ಬಡಿತಾರೆ. ಡೋರ್ ಓಪನ್ ಮಾಡಿದ್ರೆ ಪ್ಯಾಲಿಗ್ರಿನಿಯ ಗುಂಡ ಮನೆಯ ಒಳಗಡೆ ಬರ್ತಾನೆ. ಇವನ ಹೆಸರು ಲಿಯೋನಾರ್ಡ್. ಲಿಯೋನಾರ್ಡ್ ಹಸಾನ್ನ ಬಗ್ಗೆ ವಿಚಾರಿಸ್ತಾನೆ. ಅದಕ್ಕೆ ಫೇಬಿಯಾನ್, ಒಬ್ಬ ನಿಜವಾದ ಜರ್ನಲಿಸ್ಟ್ ಯಾವತ್ತೂ ತನ್ನ ಸೋರ್ಸ್ ಅನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಹಸಾನ್ ಬರ್ತಾನೆ. ಅಷ್ಟರಲ್ಲೇ ಫೇಬಿಯಾನ್ ಬಾಡಿ ಫ್ಯಾನಿನಲ್ಲಿ ನೇತಾಡ್ತಾ ಇರುತ್ತೆ. ಆ ದೃಶ್ಯವನ್ನ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ದುಃಖವಾಗುತ್ತೆ. ಅವನ ಬುಕ್ ಹಾಗೂ ಫೇಬಿಯಾನ್ ನಾಯಿ ಮರಿಯನ್ನ ಎತ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಫೇಬಿಯಾನ್ ಆ ಬುಕ್ ನಲ್ಲಿ, ಡಿಯರ್ ಹಸಾನ್, ಇವತ್ತು ನಾನು ಮತ್ತೆ ನನ್ನ ಹೋರಾಟದಲ್ಲಿ ಸೋತು ಹೋಗಿದ್ದೀನಿ ಅನ್ನಿಸ್ತಿದೆ. ಆದ್ರೆ ನೀನ್ ಮಾತ್ರ ಸೋಲೋದಿಲ್ಲ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಿನ್ನ ಹೋರಾಟದಿಂದ ಒಂದೇ ಒಂದು ಹೆಜ್ಜೆಯನ್ನ ಕೂಡ ಹಿಂದೆ ಇಡೋದಿಲ್ಲ ಅಂತ ನನಗ್ ಪ್ರಾಮಿಸ್ ಮಾಡು. ಎಲ್ಲಿವರೆಗೂ ನಮ್ಮಿಬ್ಬರಿಗೂ ಜಯ ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ಸೋಲನ್ನ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ಆ ಬುಕ್ ನಲ್ಲಿ ಬರೆದಿರ್ತಾಳೆ. ಯೂಸೆಫ್ ಸಾಲ್ವಿಡಾರ್ನ ಫೋಟೋ ಜೊತೆ ಆ ಸ್ಕೆಚ್ ಅನ್ನ ಕಂಪೇರ್ ಮಾಡಿ ನೋಡ್ತಾ ಇರ್ತಾನೆ. ಅವನಿಗೆ ಇಬ್ರು ಬೇರೆ ಬೇರೆ ಅಲ್ಲ, ಒಬ್ಬನೇ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಫೇಬಿಯಾನ್ ಜೊತೆ ನಡೆದ ಘಟನೆಯಿಂದ ಹಸಾನ್ಗೆ ತುಂಬಾ ನೋವು ಉಂಟಾಗಿರುತ್ತೆ. ಆದ್ರೆ ಅವನು ತನ್ನ ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. 4ನೇ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. 5ನೇ ಎಪಿಸೋಡ್ನ ಮೊದಲ ಸೀನ್ ನಲ್ಲಿ ಫೇಬಿಯಾನ್ಲ ನಾಯಿ ಮರಿಯನ್ನ ತೋರಿಸ್ತಾರೆ. ಅದು ಫೇಬಿಯಾನ್ಲ ಸಾವಿನ ನಂತರ ಊಟ ನೀರು ಎಲ್ಲವನ್ನೂ ಬಿಟ್ಟಿರುತ್ತೆ. ಫೇಬಿಯಾನ್ ತನ್ನ ಜೊತೆ ಸೇರ್ಕೊಳ್ಳದೆ ಇದ್ದಿದ್ರೆ ಅಟ್ಲೀಸ್ಟ್ ಅವಳು ಜೀವಂತವಾಗಿರ್ತಿದ್ಲು ಅಂತ ಹಸಾನ್ಗೆ ತುಂಬಾನೇ ಗಿಲ್ಟ್ ಕಾಡ್ತಾ ಇರುತ್ತೆ. ಹಸಾನ್ನ ಫ್ರೆಂಡ್ ಬೆಂಜಮಿನ್ ಅಲ್ಲಿಗೆ ಬಂದು, ದಯವಿಟ್ಟು ನಿನ್ನ ಫ್ಯಾಮಿಲಿಗೆ ಇದರಿಂದ ಸಮಸ್ಯೆ ಆಗೋ ರೀತಿ ಮಾಡ್ಬೇಡ. ನಾಳೆ ನಿನ್ ಮಗನ್ ಬರ್ಡೇ ಇದೆ, ನಿನ್ನ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಆಚೆ ಹೋಗು, ನೀನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗು ಅಂತ ಹೇಳ್ತಾನೆ. ಈ ಕಡೆ ಯೂಸೆಫ್ನ ಕೇಸ್ನಿಂದ ಆಚೆ ಹಾಕಿದ್ರು ಕೂಡ ಅವನು ಈ ಕೇಸ್ನ ಮೇಲೆ ವರ್ಕ್ ಮಾಡ್ತಾನೆ ಇರ್ತಾನೆ. ಅವನ ಬಳಿ ಹಸಾನ್ನ ಫೋಟೋ ಏನೋ ಇರುತ್ತೆ, ಆದ್ರೆ ಅವನ ಹೆಸರು ಹಸಾನ್ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಹಾಗೆ ಹಸಾನ್ನ ಬಗ್ಗೆ ಯಾವುದೇ ಡೀಟೇಲ್ಸ್ ಕೂಡ ಇರೋದಿಲ್ಲ. ಅದೇ ಸಮಯಕ್ಕೆ ಅವನ ಫೋನ್ಗೆ ಇವತ್ತು ಮಾರಿಸ್ ಲ್ಯಾಬ್ಲೆನ್ಸ್ ನ ಬರ್ಡೇ ಇದೆ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸಾನ್ ಕ್ಲೇರಳ ಮನೆಗೆ ಹೋಗ್ತಾ ಇರ್ತಾನೆ. ಅವನಿಗೆ ತನ್ನನ್ನ ಯಾರೋ ಫಾಲೋ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಫೇಬಿಯನ್ನ ಮರ್ಡರ್ ಮಾಡಿದ್ದ ಲಿಯೋನಾರ್ಡೆ ಹಸಾನ್ನ ಫಾಲೋ ಮಾಡ್ತಿರ್ತಾನೆ. ಹಸಾನ್ ಅವನನ್ನ ನೋಡಿ ಓಡೋದಕ್ಕೆ ಶುರು ಮಾಡ್ತಾನೆ. ಲಿಯೋನಾರ್ಡ್ ಕೂಡ ಅವನನ್ನ ಬೆನ್ನಟ್ತಾನೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಹಸಾನ್ ಲಿಯೋನಾರ್ಡ್ ನಿಂದ ತಪ್ಪಿಸ್ಕೊಂಡು ಕ್ಲೇರಳ ಮನೆಯನ್ನ ತಲುಪ್ತಾನೆ. ಅವನ ಮಗನಿಗೆ ಒಂದು ಗಿಫ್ಟ್ ಅನ್ನ ಕೊಡ್ತಾನೆ. ಆ ಬಾಕ್ಸ್ ನ ಒಳಗೆ ಲೂಪಿನ ರೀತಿಯ ಹ್ಯಾಟ್ ಇರುತ್ತೆ. ನಂತರ ತನ್ನ ಹೆಂಡತಿ ಮಗನನ್ನ ಆಚೆ ಸುತ್ತಾಡೋದಕ್ಕೆ ಅಂತ ಕರ್ಕೊಂಡ್ ಬರ್ತಾನೆ. ಎಲ್ಲರೂ ಟ್ರೈನ್ ಹತ್ಕೊಂಡು ಕೂತ್ಕೊಳ್ತಾರೆ. ರಾಲ್ ಹಸಾನ್ಗೆ ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳ್ತಾನೆ. ಅದಕ್ಕೆ ಕ್ಲೇರ್, ನಾವು ಆರ್ಟಿಟ್ಯಾಡ್ಗೆ ಹೋಗ್ತಾ ಇದೀವಿ, ಅಲ್ಲಿ ಲೂಪಿನ ಮೇಳ ನಡೀತಾ ಇದೆ ಅಂತ ಹೇಳ್ತಾಳೆ. ಕ್ಲೇರ್ ತನ್ನ ಗಂಡ ಹಾಗೂ ಮಗನ ಜೊತೆ ಸೆಲ್ಫಿ ತಗೊಳ್ತಾಳೆ. ಹಸಾನ್ ಕ್ಲೇರ್ಳ ಫೋನ್ ನಲ್ಲಿ ಫೋಟೋಗಳನ್ನ ನೋಡ್ತಾ ಇರುವಾಗ ಅವನಿಗೆ ಅವರ ಹಿಂದೆ ಲಿಯೋನಾರ್ಡ್ ಕಾಣಿಸ್ಕೊಳ್ತಾನೆ. ಲಿಯೋನಾರ್ಡ್ ಇವರನ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರ್ತಾನೆ. ಅದು ಹಸಾನ್ಗೆ ಗೊತ್ತಾಗ್ದಿರೋ ಹಾಗೆ. ಲಿಯೋನಾರ್ಡ್ ಪ್ಯಾಲಿಗ್ರಿನಿಗೆ ಕಾಲ್ ಮಾಡಿ, ಅವ್ನು ನನ್ನ ಕಣ್ಮುಂದೆನೇ ಇದ್ದಾನೆ, ಅವನ ಜೊತೆ ಅವನ ಹೆಂಡತಿ ಹಾಗೂ ಅವನ ಮಗ ಕೂಡ ಇದ್ದಾರೆ ಅಂತ ಹೇಳ್ತಾನೆ. ಪ್ಯಾಲಿಗ್ರಿನಿ ಲಿಯೋನಾರ್ಡ್ಗೆ ಅವನನ್ನ ಆದಷ್ಟು ಬೇಗ ಮುಗಿಸ್ಬಿಡು, ಆದ್ರೆ ಯಾವುದೇ ಕಾರಣಕ್ಕೂ ಅವನ ಹೆಂಡತಿ ಹಾಗೂ ಮಗನಿಗೆ ಏನೂ ಆಗ್ಬಾರ್ದು ಅಂತ ಆರ್ಡರ್ ಮಾಡ್ತಾನೆ. ಹಸಾನ್ಗೆ ಲಿಯೋನಾರ್ಡ್ ತನ್ನನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ ಅನ್ನೋ ವಿಷಯ ಅರ್ಥ ಆಗುತ್ತೆ. ಹಸಾನ್ ಬ್ಯಾಗ್ ನಿಂದ ಬರ್ಡೇ ಕೇಕ್ ಅನ್ನ ತೆಗಿತಾನೆ. ಎಲ್ಲರಿಗೂ ವಿಶ್ ಮಾಡೋದಕ್ಕೆ ಹೇಳ್ತಾನೆ. ಕೋಲ್ಡ್ ಡ್ರಿಂಕ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಟ್ರೈನ್ ನ ಬ್ಯಾಕ್ ಸೈಡ್ ಹೊರಡ್ತಾನೆ. ಲಿಯೋನಾರ್ಡ್ ಕೂಡ ಹಸಾನ್ನ ಫಾಲೋ ಮಾಡ್ತಾನೆ. ಟಿಸಿ ಹಸಾನ್ನ ನಿಲ್ಸಿ ಟಿಕೆಟ್ ಅನ್ನ ಚೆಕ್ ಮಾಡ್ತಾನೆ. ಹಸಾನ್ ಅದೇ ಗ್ಯಾಪ್ ಅಲ್ಲಿ ಟಿಸಿಯ ಜೇಬಿಂದ ಒಂದು ಕೀನ ಎಗರಿಸ್ತಾನೆ. ಲಿಯೋನಾರ್ಡ್ ಹಸಾನ್ನ ಹುಡ್ಕೊಂಡು ಟ್ರೈನಿನ ಕೊನೆಯ ಬೋಗಿಯನ್ನ ತಲುಪ್ತಾನೆ. ಅಲ್ಲಿ ಇಬ್ಬರ ನಡುವೆ ಒಂದು ಫೈಟ್ ಆಗತ್ತೆ. ಹಸಾನ್ ಲಿಯೋನಾರ್ಡ್ಗೆ ಸರಿಯಾಗಿ ತದ್ಕಿ ಅವನನ್ನು ಸ್ಟೋರೇಜ್ ರೂಮ್ ನ ಒಳಗಡೆ ಲಾಕ್ ಮಾಡ್ಬಿಡ್ತಾನೆ. ವಾಪಸ್ ತನ್ನ ಹೆಂಡತಿಯ ಬಳಿ ಬಂದು ಟ್ರೈನ್ ನಲ್ಲಿ ಕೋಲ್ಡ್ ಡ್ರಿಂಕ್ಸ್ ಖಾಲಿ ಆಗಿದೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಲಿಯೋನಾರ್ಡ್ ಕೂಡ ಬರ್ತಾನೆ. ಹಸಾನ್ಗೆ ಗನ್ ಅನ್ನ ತೋರಿಸಿ ಅವನ ಮಗನ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಇಬ್ಬರು ಒಬ್ರಿಗೊಬ್ರು ಗುರಾಯಿಸೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಗಮನಿಸಿದ ಕ್ಲೇರ್, ನೀವಿಬ್ರು ಫ್ರೆಂಡ್ಸಾ ಅಂತ ಕೇಳ್ತಾಳೆ. ಅದಕ್ಕೆ ಹಸಾನ್ ಇಲ್ಲ ಅಂತ ಹೇಳ್ತಾನೆ. ಹಸಾನ್ ಪೊಲೀಸ್ ಆಫೀಸರ್ ರೋಮನ್ಗೆ ಒಂದು ಮೆಸೇಜ್ ಮಾಡ್ತಾನೆ. ಸೋಫಿಯಾ ಆ ಮೆಸೇಜ್ ಅನ್ನ ಓದ್ತಾಳೆ. ಆ ಮೆಸೇಜ್ ನಲ್ಲಿ ನನ್ನ ಹೆಸರು ಪಾಲ್ ಸರ್ನಿನ್, ಕೆಲವೇ ನಿಮಿಷಗಳಲ್ಲಿ ನಾನಿರೋ ಟ್ರೈನು ಆಟ್ರಿಟಾಡ್ ಅನ್ನ ತಲುಪುತ್ತೆ, ನನ್ನ ಜೊತೆ ನೀನು ಕಾಫಿ ಕುಡಿಬೇಕನ್ಸಿದ್ರೆ ಬೇಗ ಇಲ್ಲಿಗೆ ಬಾ ಅಂತ ಇರುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಸ್ಟೇಷನ್ ಬರುತ್ತೆ. ಕ್ಲೇರ್ ತನ್ನ ಮಗನಿಗೆ ಹೊರಡೋದಕ್ಕೆ ಹೇಳ್ತಾಳೆ. ಹಸಾನ್ ಇದ್ದೋನು, ನೀವಿಬ್ರು ಹೊರಡಿ, ನಾನು ನಿಮ್ ಹಿಂದೆನೆ ಬರ್ತೀನಿ ಅಂತ ಹೇಳ್ತಾನೆ. ಎಲ್ಲರೂ ಟ್ರೈನ್ ಇಳಿಯೋ ಸಮಯ ಬರುತ್ತೆ. ಲಿಯೋನಾರ್ಡ್ ಹಸಾನ್ಗೆ ಸೈಲೆಂಟ್ ಆಗಿ ನನ್ನನ್ನ ಫಾಲೋ ಮಾಡು ಅಂತ ಹೇಳ್ತಾನೆ. ಲಿಯೋನಾರ್ಡ್ ಗನ್ನ ಪಾಕೆಟ್ ನ ಒಳಗಡೆ ಇಟ್ಕೊಳ್ತಾನೆ. ಇಬ್ಬರು ಟ್ರೈನ್ ಇಂದ ಇಳ್ಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಲೋಕಲ್ ಪೊಲೀಸರು ಬಂದು ಇಬ್ಬರಿಗೂ ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾರೆ. ಪೊಲೀಸರಿಗೆ ಇಬ್ಬರಲ್ಲಿ ಪಾಲ್ ಸರ್ನಿನ್ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಡೌಟ್ ಅಲ್ಲೇ ಲಿಯೋನಾರ್ಡ್ ನ ಹಿಡ್ಕೊಳ್ತಾರೆ. ಅವನ ಜೇಬಿಂದ ಗನ್ ಸಿಗುತ್ತೆ. ಇನ್ನೊಂದು ಜೇಬಿನಲ್ಲಿ ಕಳೆದು ಹೋಗಿದ್ದ ಹಾರದ ಡೈಮಂಡ್ ಕೂಡ ಸಿಗುತ್ತೆ. ಆಕ್ಚುಯಲ್ ಆಗಿ ಆ ಡೈಮಂಡ್ ನ ಹಸಾನ್ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಅವನ ಪಾಕೆಟ್ ನ ಒಳಗಡೆ ಹಾಕಿರ್ತಾನೆ. ಪೊಲೀಸರು ಲಿಯೋನಾರ್ಡ್ ನ ಅರೆಸ್ಟ್ ಮಾಡ್ತಾರೆ. ಹಸಾನ್ ತನ್ನ ಫ್ಯಾಮಿಲಿಯನ್ನ ಜಾಯ್ನ್ ಆಗ್ತಾನೆ. ಹಾಗೆ ಒಂದು ಬೀಚ್ ನ ಬಳಿ ಹೋಗ್ತಾರೆ. ಅಲ್ಲಿ ಎಲ್ಲರೂ ಲೂಪಿನ ರೀತಿನ ಡ್ರೆಸ್ ಹಾಕೊಂಡಿರ್ತಾರೆ. ಹಸಾನ್ ನ ಮಗ ರಾಲ್ ಕೂಡ ಲೂಪಿನ ರೀತಿನ ಡ್ರೆಸ್ ಹಾಕೊಂಡಿರ್ತಾನೆ. ರಾಲ್ ನಾನು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ.
ಕ್ಲೇರ್ ಇದ್ದೋಳು ಜಾಸ್ತಿ ದೂರ ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾಳೆ. ಕ್ಲೇರ್ ಹಸಾನ್ಗೆ ಟ್ರೈನ್ ಅಲ್ಲಿ ಸಿಕ್ಕಿದ್ದ ವ್ಯಕ್ತಿ ಯಾರು, ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳ್ತಾಳೆ. ಅದಕ್ಕೆ ಹಸಾನ್, ನಾನು ಕೆಲವು ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕಾಗಿದೆ, ಇವು ನನ್ನ ತಂದೆಗೆ ಸೇರಿದ ಕೆಲಸಗಳು ಅಂತ ಹೇಳ್ತಾನೆ. ಆಗ ಕ್ಲೇರ್, ಇನ್ನೂ ಎಷ್ಟು ದಿನ ನೀನ್ ಹೀಗೆ ಇರ್ಬೇಕಂತ ಇದೆಯಾ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಾಳೆ. ಹಸಾನ್ ಕ್ಲೇರ್ಗೆ, ನಾವಿಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿದೀವಿ, ಆರಾಮಾಗಿ ಎಂಜಾಯ್ ಮಾಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಕ್ಲೇರ್ಗೆ ರಾಲ್ನ ನೆನಪಾಗಿ ಅವ್ನು ಎಲ್ಲಿ ಹೋದ ಅಂತ ನೋಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ರಾಲ್ ಸುತ್ತಮುತ್ತ ಎಲ್ಲೂ ಕಾಣೋದಿಲ್ಲ. ಇನ್ನೊಂದು ಕಡೆ ಕಮಿಷನರ್ ರೋಮೆನ್ ಹಾಗೂ ಸೋಫಿಯಾಗೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ರೋಮೆನ್ ಪಾಲ್ ಸರ್ನಿನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳ್ತಾನೆ. ಆಕ್ಚುಯಲ್ ಆಗಿ ಪಾಲ್ ಸರ್ನಿನ್ ಅನ್ನೋ ವ್ಯಕ್ತಿ ಒಬ್ಬ ವಾಂಟೆಡ್ ಕ್ರಿಮಿನಲ್ ಆಗಿರ್ತಾನೆ. ಕಮಿಷನರ್ ರೋಮೆನ್ಗೆ ಆಲ್ರೆಡಿ ಅವನನ್ನ ರಿಲೀಸ್ ಮಾಡಿದ್ದಾರೆ, ಯಾಕಂದ್ರೆ ಟ್ರೈನ್ ಅಲ್ಲಿ ಸಿಕ್ಕಿರೋ ವ್ಯಕ್ತಿ ಪೌಲ್ ಸರ್ನಿನ್ ಅಲ್ಲ. ಆ ವ್ಯಕ್ತಿಯ ಬಳಿ ಸಿಕ್ಕ ಗನ್ಗೆ ಅವನ ಬಳಿ ಲೈಸೆನ್ಸ್ ಇತ್ತು. ಹಾಗೆ ಅವನ ಜೇಬಿನಲ್ಲಿದ್ದ ಡೈಮಂಡ್ ನ ಬಗ್ಗೆ ಅವನಿಗೇನು ಗೊತ್ತೇ ಇಲ್ಲ. ಯಾರೋ ಬೇಕಂತಾನೆ ಅವನ ಜೇಬಿನಲ್ಲಿ ಅದನ್ನ ಹಾಕಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಹಸಾನ್ ನ ಮಗ ರಾಲ್ ಎಲ್ಲೂ ಕಾಣ್ತಿರೋದಿಲ್ಲ. ಹಸಾನ್ ಹಾಗೂ ಕ್ಲಾರ್ ಸೇರ್ಕೊಂಡು ರಾಲ್ ನ ಇಡೀ ಬೀಚ್ ತುಂಬೆಲ್ಲ ಹುಡುಕ್ತಾರೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹಸಾನ್ಗೆ ಅವನ ಮಗ ಕಿಡ್ನಾಪ್ ಆಗಿದ್ದಾನೆ ಅನ್ನೋ ಇಮ್ಯಾಜಿನೇಷನ್ ಕೂಡ ಇರೋದಿಲ್ಲ. ಆಕ್ಚುಯಲ್ ಆಗಿ ಈ ಕಿಡ್ನಾಪ್ ಅನ್ನ ಮಾಡಿರೋದು ಬೇರೆ ಯಾರು ಅಲ್ಲ, ಲಿಯೋನಾರ್ಡ್. ಅದೇ ಸಮಯಕ್ಕೆ ಅಲ್ಲಿಗೆ ಯೂಸಫ್ ಬರ್ತಾನೆ. ಹಸಾನ್ ನ ಲೂಪಿನ್ ಅಂತ ಕರೀತಾನೆ. ಹಸಾನ್ ತಿರುಗಿ ನೋಡ್ತಾನೆ. ಇದರೊಂದಿಗೆ ಲೂಪಿನ್ ಸೀರೀಸ್ ನ ಫಸ್ಟ್ ಸೀಸನ್ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮಗೆ ಈ ಫಸ್ಟ್ ಸೀಸನ್ ನ ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನು ಕೆಲವೇ ದಿನಗಳಲ್ಲಿ ಸೆಕೆಂಡ್ ಸೀಸನ್ ಕೂಡ ಅಪ್ಲೋಡ್ ಆಗುತ್ತೆ. ಸೆಕೆಂಡ್ ಸೀಸನ್ ಅನ್ನ ನೋಡೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸೆಕೆಂಡ್ ಸೀಸನ್ ಅಪ್ಲೋಡ್ ಆಗ್ತಿದ್ದಾಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.